ಫೈಬ್ರಾಯ್ಡ್ ಗಡ್ಡೆಯಿಂದ ಬಂಜತನ ಆಗ್ಬೋದಾ? 3 ಜನ ಮಹಿಳೆಯರಲ್ಲಿ ಒಬ್ಬರಿಗೆ ಫೈಬ್ರಾಯ್ಡ್ ಗಡ್ಡೆ ಅನ್ನೋದು ಇರುತ್ತೆ. ತಿಂಗಳು ಮುಟ್ಟಿನಲ್ಲಿ ನಿಮಗೆ ತುಂಬಾ ರಕ್ತಸ್ರಾವ ಆಗುವಂಥದ್ದು, ನೋವು ಆಗುವಂಥದ್ದು ಅಥವಾ ಮಗು ನಿಲ್ಲೋದಕ್ಕೆ ಕಷ್ಟ ಆಗುವಂತ ತೊಂದರೆಗಳು ಆಗ್ಬಹುದು. ಅಥವಾ ಏನು ತೊಂದರೆ ಇಲ್ದೇನೆ ಫೈಬ್ರಾಯ್ಡ್ ಗಡ್ಡೆಗಳು ನಿಧಾನವಾಗಿ ಬೆಳಿತಾನು ಹೋಗ್ತಿರ್ಬೋದು. ಹೇಗೆ ಗೊತ್ತಾಗುತ್ತೆ ಫೈಬ್ರಾಯ್ಡ್ ಗಡ್ಡೆ ಇದೆ ಅಂತ? ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದ್ರಿಂದ ಗೊತ್ತಾಗುತ್ತೆ. ಎಲ್ಲಾ ಫೈಬ್ರಾಯ್ಡ್ ಗಡ್ಡೆಗಳಿಗೂ ಸರ್ಜರಿ ಬೇಡ. ಫೈಬ್ರಾಯ್ಡ್ ಗಡ್ಡೆಗಳು ಗರ್ಭಕೋಶದ ಒಳಭಾಗದಲ್ಲಿ ಮಗು ಬೆಳೆಯೋ ಜಾಗದಲ್ಲಿ ಇತ್ತು ಅಂದ್ರೆ, ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತೀವಿ, ಮಗು ನಿಲ್ಲೋ ಜಾಗ, ಅಲ್ಲಿ ಬ್ಲಾಕ್ ಮಾಡ್ತಾ ಇದ್ರೆ ಫೆಲೋಪಿಯನ್ ಟ್ಯೂಬ್ ನ, ಅಥವಾ ಫೈಬ್ರಾಯ್ಡ್ ಗಡ್ಡೆಗಳು ತುಂಬಾ ಬೃಹದಾಕಾರವಾಗಿದ್ರೆ ಅವಾಗ ಅದಕ್ಕೆ ಸರ್ಜರಿ ಬೇಕಾಗುತ್ತೆ. ಇನ್ನು ಸುಮಾರು ಬಾರಿ ನಾವು ಪ್ರೆಗ್ನೆನ್ಸಿ ನಲ್ಲಿ ಫೈಬ್ರಾಯ್ಡ್ ಗಳನ್ನ ನೋಡ್ತೀವಿ. ಪ್ರೆಗ್ನೆನ್ಸಿ ಜೊತೆಗೆ ಫೈಬ್ರಾಯ್ಡ್ ಗಡ್ಡೆಗಳು ಬೆಳೀತಾ ಹೋಗ್ತವೆ. ಸುಮಾರು ಸರ್ತಿ ಸೈಲೆಂಟ್ ಆಗಿರುತ್ತೆ ಫೈಬ್ರಾಯ್ಡ್ಸ್. ನಾರ್ಮಲ್ ಡೆಲಿವರಿಗಳನ್ನ ಕೂಡ ಮಾಡ್ತೀವಿ. ಹಾಗೆ ಕೆಲವು ತೊಂದರೆಕಾರಿ ಫೈಬ್ರಾಯ್ಡ್ ಗಳಿದ್ದಾಗ ಮಾತ್ರ ಅದಕ್ಕೆ ಸರ್ಜರಿ ಅವಶ್ಯಕತೆ ಇರುತ್ತೆ. ಈ ಸರ್ಜರಿನ ಮಾಡಿಸ್ಕೊಂಡು ನೀವು ಪ್ರೆಗ್ನೆಂಟ್ ಆದ್ರೆ ಮೊದಲ 3 ತಿಂಗಳಲ್ಲಿ ಆಗುವಂತ ಗರ್ಭಪಾತಗಳಾಗಿರ್ಬೋದು ಅಥವಾ ಪ್ರಿಮೆಚೂರ್ ಡೆಲಿವರಿಗಳಾಗಿರ್ಬೋದು, ಇದನ್ನೆಲ್ಲ ನೀವು ತಡೆಗಟ್ಟಬಹುದು. ಹಾಗಾಗಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಲಿಕ್ಕೆ ಮುಂಚೆ ಒಮ್ಮೆ ಗೈನಕಾಲಜಿಸ್ಟ್ ಹತ್ರ ತಪಾಸಣೆ ಮಾಡಿಸ್ಕೊಂಡು ನಂತರ ಪ್ಲಾನ್ ಮಾಡ್ಕೊಳ್ಳಿ.